ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಸ್ರೇಲ್ ಇರಾನ್ ನಡುವೆ ಮುಂದುವರೆದ ಸಂಘರ್ಷ, ಭಾರತೀಯರಿಗಾಗಿ ಮುಚ್ಚಿದ ಏರ್ ಸ್ಪೇಸ್ ಅನ್ನು ತೆರೆದ ಇರಾನ್ನಲ್ಲಿರುವಂತಹ ಭಾರತೀಯರ ರಕ್ಷಣೆ ಕಾರ್ಯಾಚರಣೆ ಆಪರೇಷನ್ ಸಿಂಧು ಮುಖಾಂತರವಾಗಿ ಆಗ್ತಾ ಇದೆ. ಆಪರೇಷನ್ ಸಿಂಧು ಮೂಲಕ ಭಾರತೀಯರನ್ನ ವಾಪಸ್ ಕರ್ಕೊಂಡು ಬರಲಾಗ್ತಾ ಇದೆ. ವಾಯು ವಲಯದ ಮೇಲಿನ ನಿರ್ಬಂಧವನ್ನ ಸಡಿಲಿಸಿದೆ ಇರಾನ್. ಭಾರತದ ಮೇಲಿನ ಸ್ನೇಹದ ದ್ಯೋತಕವಾಗಿ ಈ ನಿರ್ಬಂಧವನ್ನು ಸಡಿಲಿಕೆ ಮಾಡಲಾಗಿದೆ. ಇರಾನ್ನಲ್ಲಿ ಸಿಲುಕಿರುವಂತಹ 10,000 ಭಾರತೀಯ ನಾಗರಿಕರು ಇಸ್ರೇಲ್ ದಾಳಿಯ ಹಿನ್ನೆಲೆಯಲ್ಲಿ ಬಂದ್ ಆಗಿದ್ದಂಥ ಇರಾನ್ನ ಏರ್ ಸ್ಪೇಸ್ ಇದೀಗ ಭಾರತೀಯರಿಗಾಗಿ ವಾಯುನೆಲೆಯನ್ನ ತೆರೆದಿದೆ ಇರಾನ್. ನೋಡಿ, ಇಲ್ಲಿ ಪ್ರಮುಖವಾಗಿ ಇರಾನ್ ಇಂದ ಇವತ್ತು ಭಾರತಕ್ಕೆ ಅನೇಕರು ವಾಪಸ್ ಆಗ್ತಾ ಇದ್ದಾರೆ. ಭಾರತಕ್ಕೆ ಪ್ರತ್ಯೇಕವಾಗಿ ಈ ಮುಚ್ಚಿದ್ದ ವಾಯು ಪ್ರದೇಶವನ್ನು ಇರಾನ್ ತೆರೆದಿರುವಂಥದ್ದು. ಇದರಿಂದಾಗಿ ಇರಾನ್ನಲ್ಲಿ ಸಿಕ್ಕಿಬಿದ್ದಂಥ ವಿದ್ಯಾರ್ಥಿಗಳು ದೆಹಲಿಗೆ ಇವತ್ತು ಮರಳೋಕೆ ಅನುಕೂಲವಾಗ್ತಾ ಇದೆ. ಇರಾನ್ನ ವಿವಿಧ ನಗರಗಳಲ್ಲಿ ಸಿಲುಕಿರುವಂಥ ಕನಿಷ್ಠ 1,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು, ಒಟ್ಟು 10,000 ಮಂದಿ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಇದೀಗ 1,000 ಭಾರತೀಯ ವಿದ್ಯಾರ್ಥಿಗಳು ಸರ್ಕಾರದ ತುರ್ತು ಸ್ಥಳಾಂತರಿಸುವಂಥ ಕಾರ್ಯಕ್ರಮವಾದಂಥ ಆಪರೇಷನ್ ಸಿಂಧು ಭಾಗವಾಗಿ ಇನ್ನು ಮುಂದಿನ 2 ದಿನಗಳಲ್ಲಿ ದೆಹಲಿಯಲ್ಲಿ ಬಂದು ಇಳಿಯುವಂತ ನಿರೀಕ್ಷೆ ಇದೆ. ಇಸ್ರೇಲ್ ಮತ್ತು ಇರಾನಿನ ಪಡೆಗಳ ನಡುವೆ ನಡೀತಾ ಇರುವಂತಹ ಈ ಕ್ಷಿಪಣಿ ದಾಳಿಗಳು ಮತ್ತು ಡ್ರೋನ್ ದಾಳಿಗಳ ನಡುವೆ ಇರಾನ್ ವಾಯು ಪ್ರದೇಶವು ಹೆಚ್ಚಿನ ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಮುಚ್ಚಲ್ಪಟ್ಟಿದೆ. ಆದರೆ ಇರಾನಿನಲ್ಲಿ ಸಿಲುಕಿದ ವಿದ್ಯಾರ್ಥಿಗಳನ್ನ ಸ್ಥಳಾಂತರಿಸೋಕೆ ಭಾರತಕ್ಕೆ ವಿಶೇಷ ಕಾರಿಡಾರ್ ಅನ್ನ ನೀಡಲಾಗಿದೆ. ಮೊದಲ ವಿಮಾನ ಇವತ್ತು ರಾತ್ರಿ 11 ಗಂಟೆಗೆ, 2ನೇ ಮತ್ತು 3ನೇ ವಿಮಾನಗಳು ನಾಳೆನೂ ಕೂಡ ಬರುವಂಥ ಮಾಹಿತಿ ಇದೆ ಅಂತ ಈಗ ತಿಳಿಸಲಾಗ್ತಾ ಇದೆ. 11 ಗಂಟೆಗೆ ಮೊದಲ ವಿಮಾನ ಬಂದು ಇಳಿದಿರುವಂಥದ್ದು. ಇನ್ನು ಇತರೆ 2-3 ವಿಮಾನಗಳು ನಾಳೆ ಇವತ್ತು ಸಂಜೆ ಎಲ್ಲ ಆಗಮಿಸುವಂಥ ನಿರೀಕ್ಷೆಯನ್ನು ಇಡಲಾಗಿದೆ. ವಾಯು ಪ್ರದೇಶವು ಹೆಚ್ಚಿನ ಅಂತಾರಾಷ್ಟ್ರೀಯ ವಿಮಾನಗಳಿಗೆ ಮುಚ್ಚಿದೆ. ಆದರೆ ಭಾರತದ ಸ್ನೇಹಕ್ಕಾಗಿ, ಭಾರತದ ಸ್ನೇಹದ ದ್ಯೋತಕವಾಗಿ ಓಪನ್ ಮಾಡಿರುವಂಥದ್ದು. ನಿಜವಾಗ್ಲೂ ಕೂಡ ಇದು ಭಾರತಕ್ಕೂ ಮತ್ತು ಇರಾನಿಗೂ ಇರುವಂಥ ಸಂಬಂಧವನ್ನ ಇಲ್ಲಿ ತೋರಿಸ್ತಾ ಇದೆ. ಸ್ನೇಹ ಸಂಬಂಧ ಯಾವ ರೀತಿಯಾಗಿದೆ ಅಂತ. ಇನ್ನು ಇಸ್ರೇಲ್ನೊಂದಿಗಿನ ಉದ್ವಿಗ್ನತೆಯನ್ನ ಹೆಚ್ಚಿಸಿಕೊಳ್ತಾ ಇರುವಂತಹ ಇರಾನಿನ ತನ್ನ ಪ್ರಜೆಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಭಾರತ ಆಪರೇಷನ್ ಸಿಂಧು ಪ್ರಾರಂಭಿಸಿದೆ. ಭಾರತೀಯ ವಿದ್ಯಾರ್ಥಿಗಳು ಗಾಯಗೊಂಡಿರುವಂಥ ವರದಿಗಳು ಬಂದ ನಂತರವೂ ಕೂಡ ಅಲ್ಲಿನ ಟೆಹರಾನ್ನ ವಿದೇಶಾಂಗ ಸಚಿವಾಲಯವು ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ನಿಕಟ ಸಂಪರ್ಕದಲ್ಲಿ ಇತ್ತು. ಪ್ರಸ್ತುತ ನಿರಂತರವಾಗಿ ಈ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಅಲ್ಲಿನ ರಾಯಭಾರಿ ಕಚೇರಿ ಜೊತೆಗೆ ಅಲ್ಲಿನ ವಿದೇಶಾಂಗ ಸಚಿವಾಲಯ ಕಾಂಟ್ಯಾಕ್ಟ್ನಲ್ಲಿದೆ. ನಮ್ಮವರಿಗೆ ಎಷ್ಟು ಜನ ಸಿಲುಕಿದ್ದಾರೆ, ಎಷ್ಟು ಜನ ಗಾಯಾಳುಗಳಾಗಿದ್ದಾರೆ, ಯಾರ್ಯಾರ ಪರಿಸ್ಥಿತಿ ಏನೇನಿದೆ, ಅವ್ರನ್ನೆಲ್ಲರನ್ನ ಕರ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಯಾವ ಥರದ್ದು ಪ್ರಯತ್ನ ಪಡಬೇಕು, ಇದೆಲ್ಲದ್ರ ಬಗ್ಗೆಯೂ ಮಾಹಿತಿಯನ್ನು ಪಡ್ಕೊಳ್ಳಲಾಗ್ತಾ ಇದೆ. ಈಗಾಗಲೇ 4,000ಕ್ಕೂ ಹೆಚ್ಚು ಭಾರತೀಯ ಪ್ರಜೆಗಳು ಇರಾನಿನಲ್ಲಿ ವಾಸಿಸ್ತಾ ಇದ್ರು. ಈ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಜನರು ವಿದ್ಯಾರ್ಥಿಗಳೇ ಆಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಈ